ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ತಲಕಾಡುಗೆ ಪಯಣ ಸ್ಟಾರ್ಟ್ ಆಯಿತು. ಬ್ಯಾಂಗ್ಳೂರ್ ಟು ತಲಕಾಡು. ಇದು ಬ್ರೇಕ್ಫಾಸ್ಟ್ಗೆ ಪಾಕಶಾಲೆ ಹತ್ರ ಸ್ಟಾಪ್ ಮಾಡಿದ್ವಿ. ಪೂರಿ ತಗೊಂಡಿದ್ರೆ ನಾವು ತಿನ್ಸಕ್ಕೆ ಹೋದರೆ ಅವನೇ ತಿಂತೀನಿ ಅಂದ್ಬಿಟ್ಟು ಪೂರಿ ಕಿತ್ಕೊಂಡ್ಬಿಟ್ಟು ಸಾಗುವಲ್ಲಿ ಅದ್ಕೊಂಡು ನಿಧಾನವಾಗಿ ತಿಂತಿದ್ದಾನೆ. ಅದು ಎಲ್ಲ ಚೆಲ್ಕೊಂಡು ತಿನ್ಕೊಂಡು ಬಿಟ್ಬಿಟ್ಟಿದ್ವಿ. ಎಷ್ಟೊತ್ತಾದರೂ ತಿನ್ಕೋಪ ಅಂತ. ತಿನ್ಸಕ್ಕೆ ಹೋದ್ರೂ ಅವ್ನು ತಿನ್ನಲಿಲ್ಲ. ಅವನೇ ಕಿತ್ಬಿಟ್ಟು ಅವನೇ ನಿಧಾನಕ್ಕೆ ಸಾಗುವಲ್ಲಿ ಅದ್ಕೊಂಡ್ಬಿಟ್ಟು ಅವನೇ ತಿನ್ನಬೇಕು. ಅದಕ್ಕೆ ಅವನಿಗೆ ಅಂತ ಕಿತ್ಕೊಂಡಿದ್ದು, ಅವ್ನು ತಿನ್ನಲ್ಲ ಅಂದ್ಬಿಟ್ಟು ನಾನೇ ತಿನ್ಕೊಂಡ್ಬಿಟ್ಟೆ. ಅದು ಎಷ್ಟು ನಿಧಾನಕ್ಕೆ ಪೂರಿ ಚಿಕ್ಕದಾಗಿ ಕಿತ್ಕೊಳ್ಳೋದು, ಚಿಕ್ಕದಾಗಿ ಅದ್ಕೊಳ್ಳೋದು, ಅವನೇ ತಿನ್ನೋದು. ತಲಕಾಡು ರೀಚ್ ಆದ್ವಿ. ಅಲ್ಲಿಂದ ನಡ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮರಳು ಎಲ್ಲ ಕಡೆನೂ ಮರಳಿರುತ್ತೆ. ಅದ್ರ ಹಿಸ್ಟ್ರಿ ಎಲ್ಲ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಟೈಮ್ ಇದ್ದರೆ ಗೈಡ್ನ ಇಟ್ಕೊಂಡು ಅವರು ಪ್ರತಿಯೊಂದು ಹಿಸ್ಟ್ರಿನೂ ತಿಳ್ಕೊಬೋದಲ್ಲಿ. ನಮಗೆ ಟೈಮ್ ಆಗೋಗಿದೆ ಅಂದ್ಬಿಟ್ಟು ದೇವ್ರನ್ನೆಲ್ಲ ದರ್ಶನ ಮಾಡಿಕೊಂಡು ಬಂದ್ವಿ. ಅವನಿಗೆ ನಾವೆಲ್ಲೋ ಬಂದಿದ್ದೀವಿ ಅಂತ ಫುಲ್ ಖುಷಿ. ಎಲ್ಲ ಕಡೆನೂ ತಿರ್ಕೊಂಡು ಇರ್ತಾನೆ. ಮನೆಯಿಂದ ಔಟ್ಸೈಡ್ ಹೋದರೆ ಸಖತ್ ಖುಷಿ ಪಡ್ತಾನೆ ಅವನಂತೂ. ಇದು ಸ್ಟೋನಲ್ಲಿ ರಿಂಗ್ ಥರ ಕೆತ್ತನೆ ಮಾಡಿದರು. ಪ್ರತಿಯೊಂದು ಸ್ಕಲ್ಪ್ಚರ್ ಸಖತ್ತಾಗಿ ಮಾತ್ರ ಇತ್ತು. ಇಲ್ಲಿ ಯಾರೋ ರಿಲೇಟಿವ್ಸ್ ಸಿಕ್ಕಿರೋ ಥರ ಅವನ್ನೆಲ್ಲರನ್ನೂ ಮಾತಾಡ್ಕೊಂಡು ಬರ್ತಾ ಇದ್ದ. ಹಂಗಾಗಿ ಅವ್ರನ್ನ ಬಿಟ್ಟಿದ್ವಿ. ನಡ್ಕೊಂಡು ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತಗೊಂಡು ಸ್ವಲ್ಪ ಟೈಮ್ ಅಲ್ಲೇ ಪಾಸ್ ಮಾಡಿದ್ವಿ. ಹೊರಗಡೆ ಬಂದಿದ್ದೆ, ಅಲ್ಲಿ ಕೋತಿಗಳು ಜಾಸ್ತಿ ಇರ್ತವೆ. ಸೊ ಕೋತಿಗಳನ್ನೆಲ್ಲ ಅವ್ನು ಮಾತಾಡಿಕೊಂಡು ನೋಡಿಕೊಂಡು ಕಬ್ಬಿನ ಜ್ಯೂಸ್ ಬ್ರೇಕ್ ಹಾಕಿದ್ವಿ. ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಇನ್ನು ಸ್ವಲ್ಪ ದೂರ ಇನ್ನೊಂದು ಟೆಂಪಲ್ ಇದೆ. ಇಲ್ಲಿ ಇನ್ನೊಂದು ಟೆಂಪಲ್ಲು ಫುಲ್ ಮರಳಿರುತ್ತೆ. ಆ ಮರಳಲ್ಲಿ ಬಿಟ್ಬಿಟ್ಟಿದ್ವಿ ನಡ್ಕೊಂಡು ಬಾ ಅಂತ. ತುಂಬ ನೈಸಾಗಿರುತ್ತೆ ಮರಳು. ತುಂಬ ಫೈನ್ ಡಸ್ಟ್ ಥರ ಇರುತ್ತೆ ಮರಳು. ನಡೀತಾ ಇದ್ದಂಗೆ ಅನಿಸಲ್ಲ. ಟೆಂಪಲ್ ಹೋಗಿ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಫೋಟೋಸು ವೀಡಿಯೋಸು ಕಾಮನ್ ಇರುತ್ತೆ. ಅಲ್ಲೆಲ್ಲರೂ ಬರೋದೇ ಮೇಯ್ನ್ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡ್ಬಿಟ್ಟು ಬರ್ತೀವಿ. ಫೋಟೋಸ್ಗೆ ವೀಡಿಯೋಸಿಗೆ ಮಾತ್ರ ಪ್ಲೇಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಮರಳಲ್ಲಿ ಬಂದಿದ್ದ ತಕ್ಷಣ ಬಿಟ್ವಿ. ಅವನಂತೂ ಮುಟ್ಟೋದಕ್ಕೆ ರೆಡಿ ಇರಲಿಲ್ಲ. ಯಾಕಂದರೆ ಇಲ್ಲಿ ಮನೆ ಹತ್ರ ಎಲ್ಲೂ ಮರಳೇ ನೋಡಿರಲಿಲ್ಲ ಅವನು. ಏನೋ ಇದು ಅಯ್ಯೋ ಇದು ನಾನು ಮುಟ್ಟಬೇಕಾ ಬೇಡವಾ ಅಂತ ಹಾಗೇ ಬಿಟ್ಟಿದ್ದ. ನಾವು ಅದಕ್ಕೆ ಕುತ್ಕೋ ಪರವಾಗಿಲ್ಲ ಅಂತ ಹೇಳಿ ಎಲ್ಲ ಮರಳೆಲ್ಲ ಹಾಕಿ ಅವನ ಕೂರಿಸಿ ಮುಟ್ತಾನೇ ಇರಲಿಲ್ಲ ಮರಳು. ಅದಕ್ಕೆ ಅವನ ಕೈಗೆಲ್ಲ ಹಾಕಿ ನೋಡಪ್ಪ ಮುಟ್ಟಪ್ಪ ಅಂತ ಬಿಟ್ವಿ. ಒಂದು ಸರಿ ಅವ್ರು ಅದರಲ್ಲಿ ಇದಾಗಿದ್ದಾರೆ ಅಂದರೆ ಮತ್ತೆ ನಾವು ಕರೆದ್ರೂ ಎದ್ದು ಬರಲ್ಲ, ಅಲ್ಲೇ ಇರಬೇಕು ಅಂತಾರೆ ಇವನು. ಹಂಗಾಗಿ ಆಡಪ್ಪ ಅಂತ ನಾವು ಮಣ್ಣೆಲ್ಲ ಹಾಕ್ತಾನೇ ಇದ್ವಿ. ಅವನ ಮುಖನೇ ಸಿಂಡ್ರಿಸ್ಕೊಳ್ತಾ ಇದೆ. ಯಾಕಂದರೆ ಇಲ್ಲೆಲ್ಲೂ ಮರಳೇ ನೋಡಿರಲಿಲ್ಲ ಅವನು. ಹಾಗಾಗಿ ಅಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಕೊನೆಗೆ ಅವನೇ ಅಲ್ಲಿ ಕುತ್ಕೊಂಡ್ಬಿಟ್ಟು ಮರಳನ್ನ ಉಬ್ತಾ ಇದ್ದ. ಇಲ್ಲಿ ಎಲ್ಲ ಅವನ್ನ ಮುಳುಗ್ಸಾಕೋಣ ಅಂದ್ಬಿಟ್ಟು ಮರಳೆಲ್ಲ ಹಾಕಿ ಫುಲ್ ಕವರ್ ಮಾಡ್ತಾಯಿದ್ರಿ. ಅವನ ಕೈ ಎತ್ತೋದು ನೋಡ್ಕೊಳ್ಳೋದು ಏನಿದು ಅಂತ. ಮತ್ತು ಮರಳಲ್ಲಿ ಏನು ಮಾಡ್ತಾಯಿದ್ದೀರೋ ನನ್ನ ಬಿಟ್ಬಿಡ್ರೋ ಅನ್ನೋ ಥರ ಫೇಸ್ಗೆ ಇಡ್ತಾ ಇದ್ದ. ನಾವಂದರೂ ಬಿಟ್ಟಿಲ್ಲ. ಇದೆಲ್ಲ ಅವ್ನಿಗೆ ರೂಢಿ ಆಗಬೇಕು, ಇವೆಲ್ಲ ನಾವು ಆಡಬೇಕು ಅನ್ನೋ ಥರನೇ ಬಿಟ್ಟಿದ್ವಿ. ಇಲ್ಲಿಂದ ಕಾರ್ ತೊಗೊಂಡು ಮತ್ತೆ ನದಿ ಹತ್ರ ಹೋದ್ವಿ. ತೆಪ್ಪದಲ್ಲಿ ಮೇಯ್ನ್ ಹೋಗಬೇಕು ಅನ್ನೋದು ಇತ್ತು ನಮಗೆ. ಅವನಿಗೆ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ. ಸೊ ತೆಪ್ಪದಲ್ಲಿ ಕೂತ್ಕೊಂಡ್ಬಿಟ್ಟು ಬಿಟ್ಟಿದ್ವಿ. ನೆಕ್ಸ್ಟ್ ಅವನು ಏನು ಮಾಡ್ದ ಅಂತ ನೀವೇ ನೋಡ್ತೀರಾ. ಅವನಿಗೆ ನೀರಂದರೆ ತುಂಬ ಇಷ್ಟ. ನೀರಲ್ಲಿ ಹೋಗಿದ್ದಾನಂದರೆ ಬರಲ್ಲ. ಪರ್ ಹೆಡ್ಡು 100 ರೂಪೀಸ್ ಇರುತ್ತೆ ಇಲ್ಲಿ ತೆಪ್ಪಗೆ. ತೆಪ್ಪ ಹತ್ತಿದ್ದೆ ಫುಲ್ ಜೋಶಲ್ಲಿ ಕಾಲಿಡಕ್ಕೆ ಹೋಗ್ತದೆ ನದಿಯಲ್ಲಿ ಇಳಿಬೋದು ಅಂತ. ಬಟ್ ಹಿಡ್ಕೊಂಡಿರ್ತೀವಿ ನಾವು.
ಒಬ್ಬರು ಸಪೋರ್ಟ್ಗೆ ಅಂತ ಹಿಡ್ಕೊಂಡಿರಬೇಕು, ಇಲ್ಲಾಂದರೆ ಫುಲ್ ಡೇಂಜರ್ ಇರುತ್ತೆ, ಆಳ ಇರುತ್ತೆ. ನದಿಯಲ್ಲಿ ಕೈ ಹಿಡ್ಕೊಂಡು ಹಾಡ್ಕೊಂಡೇ ಇದ್ದ ಅವನು. ನೋಡಿ ಇಲ್ಲಿ ಒಬ್ಬರು ಹಿಡ್ಕೊಂಡೇ ಇರಬೇಕು, ಇಲ್ಲ ಯಾಮಾರಿದ್ದೀವಂದರೆ ಅವನು ಕಾಲು ಕೈ ಎಲ್ಲ ಹಿಡಕ್ಕೆ ಹೋಗ್ತಾನೆ. ಇಲ್ಲಿ ನಂದು ಒಂದು ಫೋಸ್ ಕೊಟ್ಟೆ. ಇಲ್ಲಿ ಅಷ್ಟೇ ಅವರಪ್ಪ ಹಿಡ್ಕೊಂಡಿದ್ರು. ಇಲ್ಲಿ ಮೀನು ಹಿಡಿತಾಯಿದ್ರು, ಅದು ಜಿಲೇಬಿ ಮೀನಂತೆ. ಅಲ್ಲಿ ಗಾಳ ಹಾಕಿ ಮೀನು ಹಿಡಿತಾಯಿದ್ರು. ಫ್ರೆಶ್ ಆಗಿದೆ ಮೀನು ತಗೊಂಡೋಗಿ ಅಂತ ಹೇಳಿದ್ರು, ಬಟ್ ನಾವು ಟ್ರಿಪ್ಪಲ್ಲಿರೋದ್ರಿಂದ ಮೀನು ತಗೊಂಡು ಬರಲಿಲ್ಲ. ಅಡಕ್ಕೆ ಬಿಟ್ಟಿದ್ವಿ ಸ್ವಲ್ಪ ಹೊತ್ತು, ಇಲ್ಲ ಅಂದರೆ ಅವನು ಬರೋದೇ ಇಲ್ಲ ನೀರಿಂದ. ನೆಕ್ಸ್ಟ್ ಲಾಸ್ಟು ಕುದುರೆ ರೈಡು ಚೆನ್ನಾಗಿತ್ತು. 100 ರೂಪೀಸ್ ತಗೊಳ್ತಾರೆ. ಅವನಿದೆ ಫಸ್ಟ್ ಟೈಮ್ ಹತ್ತಿದ್ದು, ನನಗೂ ಇದು ಫಸ್ಟ್ ಟೈಮೇ. ಆ ಬ್ರಿಡ್ಜ್ ಹತ್ರ ಒಂದು ಪೋಲ್ಗೆ ರೌಂಡ್ ಹಾಕ್ಸ್ಕೊಂಡು ಸೇಮ್ ಪ್ಲೇಸ್ಗೆ ಬರ್ತೀವಿ. ಅವನು ಎಂಜಾಯ್ ಮಾಡ್ತಾಯಿದ್ರ, ಆದರೆ ನನಗೆ ಭಯ ಆಗ್ತಾಯಿತ್ತು, ಎಲ್ಲಿ ಓಡೋಗ್ಬಿಡುತ್ತೋ ನಾನು ಹಿಂಗೆ ಓಡಿಸೋದು ಅಂತ.